ಮೈಸೂರು ಗೆಲ್ಲೇಬೇಕು ರಣ ಶಪಥ ಮಾಡಿದ್ರ ಸಿದ್ದು. ತವರೂರು ಮೇಲೆ ಬಿಗಿ ಪಟ್ಟು ಟಗರು ಬಂಡೆ ಮಾಡಿದ್ದೆಂತ ತಂತ್ರ. ಆಪರೇಷನ್ ಹಸ್ತಕ್ಕೆ ಚಾಲನೆ, ಬಿಎಸ್ವೈ ಆಪ್ತರೇ ಟಾರ್ಗೆಟ್. ಒಕ್ಕಲಿಗ ಪ್ಲೇಸ್ ಅಹಿಂದ ಅಸ್ತ್ರ, ಕೈಗೆ ಗೆಲುವು ತರುತ್ತಾ ಈ ಸೂತ್ರ. ಕೈಗೆ ಕೌಂಟರ್ ಕೊಡೋದಕ್ಕೆ ಏನು ತೆನೆ ಕಮಲ ಸ್ಟ್ರಾಟಜಿ. ಇದೇ ಹೊತ್ತಿನ ವಿಶೇಷ ಆಪರೇಷನ್ ಮೈಸೂರು. ಲೋಕಸಮರದ ಕಾವು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇದೆ. ಕ್ಷೇತ್ರಗಳನ್ನ ಗೆಲ್ಲೋದಿಕ್ಕೆ ಕಾಂಗ್ರೆಸ್ ಹಾಗೂ ಬಿಜೆಪಿ ಜೆಡಿಎಸ್ ದೋಸ್ತಿಗಳು ನಾನಾ ರಣತಂತ್ರಗಳ ಮೊರೆ ಹೋಗ್ತಿದ್ದಾರೆ. ಇಂತಹ ಹೊತ್ತಿನಲ್ಲೇ ಕಾಂಗ್ರೆಸ್ ಬಿಜೆಪಿಗೆ ಬಿಗ್ ಮಾಸ್ಟರ್ ಸ್ಟ್ರೋಕ್ ಕೊಡೋದಿಕ್ಕೆ ಮುಂದಾಗಿದೆ. ತವರೂರು ಮೈಸೂರು ಮೇಲೆ ಹಿಡಿತ ಸಾಧಿಸೋದಿಕ್ಕೆ ಸಿಎಂ ಸಿದ್ದರಾಮಯ್ಯ ಮುಂದಾಗಿದ್ದಾರೆ. ರೆಸಾರ್ಟ್ನಲ್ಲಿ ಕೂತ್ಕೊಂಡು ಆಪರೇಷನ್ ಹಸ್ತಕ್ಕೆ ಸೈಲೆಂಟ್ ಆಗಿಯೇ ಚಾಲನೆ ಕೊಟ್ಟಿದ್ದಾರೆ. ಬಿಎಸ್ವೈ ಆಪ್ತರನ್ನೇ ಟಾರ್ಗೆಟ್ ಮಾಡಿರುವಂತಹ ಸಿದ್ದು ಹಾಗೂ ಡಿಕೆಶಿ ಒಕ್ಕಲಿಗ ಹಾಗೂ ಅಹಿಂದ ಅಸ್ತ್ರ ಪ್ರಯೋಗ ಮಾಡೋದಕ್ಕೆ ಮುಂದಾಗಿದ್ದಾರೆ. ಹಾಗಾದ್ರೆ ಈ ಸೂತ್ರ ಕಾಂಗ್ರೆಸ್ಗೆ ಗೆಲುವು ತಂದುಕೊಡುತ್ತಾ? ಕಾಂಗ್ರೆಸ್ಗೆ ದೋಸ್ತಿಗಳ ಕೌಂಟರ್ ಏನು? ಡೀಟೇಲ್ಸ್ ಇಲ್ಲಿದೆ ನೋಡಿ. ಲೋಕ ಅಖಾಡದಲ್ಲಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್. ದೋಸ್ತಿಗಳಿಗೆ ಕಾಂಗ್ರೆಸ್ನಿಂದ ಬಿಗ್ ಶಾಕ್. ಚುನಾವಣೆ ಅಂದ್ರೇನೆ ಹಾಗೆ. ಚುನಾವಣಾ ಅಖಾಡದಲ್ಲಿ ಯಾವಾಗ ಏನಾಗುತ್ತೆ ಅನ್ನೋದನ್ನ ಊಹೆ ಮಾಡ್ಕೊಳ್ಳೋಕ್ಕೂ ಸಾಧ್ಯ ಆಗಲ್ಲ. ಪ್ರಸ್ತುತ ಕರ್ನಾಟಕ ಲೋಕ ಅಖಾಡ ಇದೇ ಪರಿಸ್ಥಿತಿಯಲ್ಲಿದೆ. ರಾಜ್ಯ ರಾಜಕಾರಣದಲ್ಲಿ ಪ್ರಸ್ತುತ ಯಾವುದನ್ನು ಊಹೆ ಮಾಡೋಕ್ಕಾಗ್ತಾ ಇಲ್ಲ. ಒಂದು ಕಡೆ ಬಂಡಾಯ, ಅಸಮಾಧಾನ, ಅತೃಪ್ತಿ, ಮತ್ತೊಂದು ಕಡೆ ಬಿಗ್ ಟಾರ್ಗೆಟ್ ಗೆಲ್ಲುವ ಗುರಿ ಹೊತ್ತು ಬಿಜೆಪಿ ಯುದ್ಧಕ್ಕೆ ಮುಂದಾಗಿದೆ. ಮತ್ತೊಂದು ಕಡೆ ಬಿಜೆಪಿಗೆ ಸಪೋರ್ಟ್ ಕೊಟ್ಟು ಮೈತ್ರಿ ಮಾಡಿಕೊಂಡಿರೋ ಜೆಡಿಎಸ್ ಕಾಂಗ್ರೆಸ್ ವಿರುದ್ಧ ಸಮರ ಸಾರಿದೆ. ಕಾಂಗ್ರೆಸ್ ಮಾತ್ರ ಬಿಜೆಪಿ ಹಾಗೂ ಜೆಡಿಎಸ್ ಇಬ್ಬರನ್ನು ರಣರಂಗದಲ್ಲಿ ಹಿಮ್ಮೆಟ್ಟಿಸೋಕೆ ರಣತಂತ್ರಗಳ ಮೊರೆ ಹೋಗಿದೆ. ರಾಜ್ಯದ 28 ಲೋಕಸಭಾ ಕ್ಷೇತ್ರಗಳಲ್ಲಿ ಸದ್ಯ ಮೈಸೂರು ಲೋಕಸಭಾ ಕ್ಷೇತ್ರ ಭಾರಿ ಸದ್ದು ಮಾಡೋಕಾರಂಭಿಸಿದೆ. ಮೈಸೂರು ಈ ಒಂದು ಕ್ಷೇತ್ರ ಈ ಲೋಕಸಭಾ ಚುನಾವಣೆಯಲ್ಲಿ ಸಾಕಷ್ಟು ಸದ್ದು ಮಾಡ್ತಾ ಇದೆ. ಕಾರಣ ಟಿಕೆಟ್ ಘೋಷಣೆಯ ನಂತರ ನಡೆದ ಹೈ ಡ್ರಾಮಾ ಮತ್ತು ಈಗ ನಡೀತಾ ಇರುವ ರಣತಂತ್ರ. ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಸಂಸದರಾಗಿದ್ದ ಪ್ರತಾಪ್ ಸಿಂಹ ಅವರಿಗೆ ಬಿಜೆಪಿ ಟಿಕೆಟ್ ಮಿಸ್ ಮಾಡಿದ್ದೇ ತಡ ಮೈಸೂರಲ್ಲಿ ರಾಜಕೀಯ ಬೆಳವಣಿಗೆಗಳು ಗರಿಗೆದರಿದ್ದು. ಪ್ರತಾಪ್ ಸಿಂಹ ಹಿಂದೂ ಫೈರ್ ಬ್ರ್ಯಾಂಡ್ ಅಂತಲೇ ಕರೆಸಿಕೊಳ್ತಾ ಇದ್ದವರು. ಹಿಂದುತ್ವವಾದಿಗೆ ಬಿಜೆಪಿ ಹೈಕಮಾಂಡ್ ಟಿಕೆಟ್ ಕೊಡದೇ ಇದ್ದಿದ್ದು ಸಾಕಷ್ಟು ಅಚ್ಚರಿಗೆ ಕಾರಣವಾಗಿತ್ತು. ಪ್ರತಾಪ್ ಸಿಂಹ ಬದಲಿಗೆ ಮೈಸೂರು ಮಹಾರಾಜ ಯದುವೀರ್ ಅವರಿಗೆ ಬಿಜೆಪಿ ಮಣೆ ಹಾಕಿ ಟಿಕೆಟ್ ಘೋಷಣೆ ಮಾಡಿದೆ. ಇದು ಕಾಂಗ್ರೆಸ್ಗೆ ದೊಡ್ಡ ತಲೆಬೇನಿಗೆನೆ ತಂದಿತ್ತು. ಮೈಸೂರು ಟಿಕೆಟ್ ವಿಚಾರದಲ್ಲಿ ಬಿಜೆಪಿಯಲ್ಲಿ ಆದಂತಹ ಬೆಳವಣಿಗೆಯಿಂದ ಕಾಂಗ್ರೆಸ್ ಲಾಭ ಪಡೆದುಕೊಳ್ಳೋ ನಿರೀಕ್ಷೆ ಇತ್ತು. ಬಂಡಾಯ ಅನ್ನೋದು ಬಿಜೆಪಿಗೆ ನಷ್ಟ ತರುತ್ತೆ ಅನ್ನೋದು ಕಾಂಗ್ರೆಸ್ನ ಲೆಕ್ಕಾಚಾರ. ಆದರೆ ಟಿಕೆಟ್ ವಂಚಿತ ಪ್ರತಾಪ್ ಸಿಂಹ ಯದುವೀರ್ ಪರ ಪ್ರಚಾರಕ್ಕೂ ಮುಂದಾದ್ರು. ಇದರ ಜೊತೆಗೆ ಮೈಸೂರು ಮಹಾರಾಜರೇ ಲೋಕಸಭಾ ಅಭ್ಯರ್ಥಿಯಾಗಿರೋದ್ರಿಂದ ಇಲ್ಲಿ ಕಾಂಗ್ರೆಸ್ ಮೈಸೂರು ಗೆಲ್ಲೋದು ಕಷ್ಟವಾಗುವ ಲಕ್ಷಣಗಳು ಕಾಣ್ತು. ಯದುವೀರ್ ವಿರುದ್ಧ ಕಾಂಗ್ರೆಸ್ ಎಂ ಲಕ್ಷ್ಮಣ ಅವರನ್ನ ಅಭ್ಯರ್ಥಿಯನ್ನಾಗಿ ಘೋಷಣೆ ಮಾಡಿದೆ. ಆದರೆ ಇದು ಸಾಕಾಗಲ್ಲ. ಈ ಕತೆಗೆ ಮತ್ತಷ್ಟು ಟ್ವಿಸ್ಟ್ ಕೊಡಬೇಕು ಅಂತ ಖುದ್ದು ಸಿಎಂ ಸಿದ್ದರಾಮಯ್ಯ ಅಖಾಡಕ್ಕಿಳಿದು ರಣತಂತ್ರ ಹೆಣೆಯೋಕ್ ಮುಂದಾಗಿದ್ದಾರೆ. ಮೈಸೂರಲ್ಲೇ ವಾಸ್ತವ್ಯ, ಸಿದ್ದು ಹೆಣೆದಿದ್ದು ಎಂಥ ತಂತ್ರ. ತವರೂರಿನ ಮೇಲೆ ಹಿಡಿತ ಸಾಧಿಸೋಕೆ ಸಿದ್ದು ಸ್ಟ್ರಾಟಜಿ. ಹೇಳಿ ಕೇಳಿ ಸಿಎಂ ಸಿದ್ದರಾಮಯ್ಯ ಅವರ ತವರೂರು. ಹಾಗಾಗಿ ಮೈಸೂರು ಗೆಲ್ಲೋದನ್ನ ಸಿಎಂ ಸಿದ್ದು ಪ್ರತಿಷ್ಠೆಯನ್ನಾಗಿ ತಗೊಂಡಿದ್ದಾರೆ. ಈ ಸಲ ಹೇಗಾದ್ರೂ ಮಾಡಿ ಮೈಸೂರನ್ನ ಕೈವಶ ಮಾಡಿಕೊಳ್ಳಲೇಬೇಕು ಅಂತ ಸೀದಾ ಮೈಸೂರು ಅಖಾಡಕ್ಕೆ ಎಂಟ್ರಿ ಕೊಟ್ಟೇ ಬಿಟ್ರು. ಅಲ್ಲೇ ಉಳಿದುಕೊಳ್ಳೋ ಮೂಲಕ ಮೈಸೂರಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯ ಗೆಲುವಿಗೆ ಕಾರ್ಯಕರ್ತರೊಂದಿಗೆ ರಣತಂತ್ರ ಹೆಣೆಯೋಕ್ ಮುಂದಾದ್ರು. ಕಾರ್ಯಕರ್ತರೊಂದಿಗೆ ಸಭೆ ಮಾಡಿದ್ದ ಸಿದ್ದು ಖಡಕ್ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಯದುವೀರ್ ಬಗ್ಗೆ ಮಾತಾಡುವಾಗ ಎಚ್ಚರ ಇರಲಿ, ನಮ್ಮ ಟಾರ್ಗೆಟ್ ಬಿಜೆಪಿ ಅಷ್ಟೇ, ಯದುವೀರ್ ಅಲ್ಲ ಅನ್ನೋದನ್ನ ಕಾರ್ಯಕರ್ತರಿಗೆ ಮನದಟ್ಟು ಮಾಡಿದ್ದಾರೆ. ಇದಕ್ಕೆ ಕಾರಣ ಯದುವೀರ್ ಬಗ್ಗೆ ಯಾರಾದ್ರೂ ಕಾಂಗ್ರೆಸ್ ನಾಯಕರು ಮಾತಿನ ಭರದಲ್ಲಿ ಏನನ್ನಾದ್ರೂ ಹೇಳ್ಬಿಟ್ರೆ ಅದನ್ನ ಬಿಜೆಪಿ ನಾಯಕರು ಅಸ್ತ್ರವನ್ನಾಗಿ ಮಾಡ್ಕೋತಾರೆ ಅನ್ನೋದು ಸಿದ್ದುಗೆ ಚೆನ್ನಾಗೇ ಗೊತ್ತಿದೆ. ಹೇಳಿ ಕೇಳಿ ಸಿಎಂ ಸಿದ್ದರಾಮಯ್ಯ ಅವರ ತವರೂರು. ಹಾಗಾಗಿ ಮೈಸೂರು ಗೆಲ್ಲೋದನ್ನ ಸಿಎಂ ಸಿದ್ದು ಪ್ರತಿಷ್ಠೆಯನ್ನಾಗಿ ತಗೊಂಡಿದ್ದಾರೆ. ಈ ಸಲ ಹೇಗಾದ್ರೂ ಮಾಡಿ ಮೈಸೂರನ್ನ ಕೈವಶ ಮಾಡಿಕೊಳ್ಳಲೇಬೇಕು ಅಂತ ಸೀದಾ ಮೈಸೂರು ಅಖಾಡಕ್ಕೆ ಎಂಟ್ರಿ ಕೊಟ್ಟೇ ಬಿಟ್ರು. ಅಲ್ಲೇ ಉಳಿದುಕೊಳ್ಳೋ ಮೂಲಕ ಮೈಸೂರಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯ ಗೆಲುವಿಗೆ ಕಾರ್ಯಕರ್ತರೊಂದಿಗೆ ರಣತಂತ್ರ ಹೆಣೆಯೋಕ್ ಮುಂದಾದ್ರು. ಕಾರ್ಯಕರ್ತರೊಂದಿಗೆ ಸಭೆ ಮಾಡಿದ್ದ ಸಿದ್ದು ಖಡಕ್ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಯದುವೀರ್ ಬಗ್ಗೆ ಮಾತಾಡುವಾಗ ಎಚ್ಚರ ಇರಲಿ, ನಮ್ಮ ಟಾರ್ಗೆಟ್ ಬಿಜೆಪಿ ಅಷ್ಟೇ, ಯದುವೀರ್ ಅಲ್ಲ ಅನ್ನೋದನ್ನ ಕಾರ್ಯಕರ್ತರಿಗೆ ಮನದಟ್ಟು ಮಾಡಿದ್ದಾರೆ. ಇದಕ್ಕೆ ಕಾರಣ ಯದುವೀರ್ ಬಗ್ಗೆ ಯಾರಾದ್ರೂ ಕಾಂಗ್ರೆಸ್ ನಾಯಕರು ಮಾತಿನ ಭರದಲ್ಲಿ ಏನನ್ನಾದ್ರೂ ಹೇಳ್ಬಿಟ್ರೆ ಅದನ್ನ ಬಿಜೆಪಿ ನಾಯಕರು ಅಸ್ತ್ರವನ್ನಾಗಿ ಮಾಡ್ಕೋತಾರೆ ಅನ್ನೋದು ಸಿದ್ದುಗೆ ಚೆನ್ನಾಗೇ ಗೊತ್ತಿದೆ. ಅಷ್ಟೇ ಅಲ್ಲ, ಸಿದ್ದು ಮೈಸೂರು ಭಾಗದವರೇ ಆಗಿರೋದ್ರಿಂದ ಆ ಭಾಗದ ಜನ ಮಹಾರಾಜರ ಮೇಲೆ ಎಂಥ ಗೌರವ ಇಟ್ಟಿದ್ದಾರೆ ಅನ್ನೋದನ್ನ
ಚೆನ್ನಾಗಿ ಅರ್ತಿದ್ದಾರೆ. ಹಾಗಾಗಿ ನಾಯಕರು ಕಾರ್ಯಕರ್ತರು ಆಡೋ ಮಾತುಗಳು ಚುನಾವಣಾ ಫಲಿತಾಂಶದ ಮೇಲೆ ಪ್ರಭಾವ ಬೀರುತ್ತೆ. ಈ ರೀತಿಯಾಗಿ ಬಿಜೆಪಿಗೆ ಲಾಭ ಆಗಬಾರದು ಅನ್ನೋದು ಸಿದ್ದುವಿನ ಮೊದಲ ಸ್ಟ್ರಾಟಜಿ. ಇದಾದ ನಂತರ ಯದುವೀರವರನ್ನ ಸೋಲಿಸಬೇಕು ಅಂದ್ರೆ ಕಾಂಗ್ರೆಸ್ ಪ್ರಚಾರಕ್ಕಷ್ಟೇ ಸೀಮಿತವಾದ್ರೆ ಸಾಕಾಗಲ್ಲ. ಬಿಜೆಪಿಯನ್ನ ವೀಕ್ ಮಾಡ್ತಾ ಬರಬೇಕು ಅಂತ ಸಿದ್ದು ರೆಸಾರ್ಟ್ ನಲ್ಲೇ ಕೂತು ಸೈಲೆಂಟ್ ಆಗಿ ಆಪರೇಷನ್ ಹಸ್ತಕ್ಕೆ ಚಾಲನೆ ಕೊಟ್ಟಿದ್ದಾರೆ. ಅದರ ಎಫೆಕ್ಟ್ ಜೋರಾಗಿಯೇ ಸದ್ದು ಮಾಡ್ತಾ ಇದೆ. ಮೈಸೂರಲ್ಲಿ ಪಕ್ಷ ಬಲಪಡಿಸೋಕೆ ಸಿದ್ದು ಪ್ಲಾನ್. ಪಕ್ಷಾಂತರ ಪರ್ವಕ್ಕೆ ಚಾಲನೆ ಕೊಟ್ಟ ಕಾಂಗ್ರೆಸ್. ಮೈಸೂರಲ್ಲಿ ಆಪರೇಷನ್ ಹಸ್ತ ಜೋರು ಸದ್ದು. ಬಿಎಸ್ವೈ ಆಪ್ತರಿಗೆ ಗಾಳ ಹಾಕಿದ ಸಿದ್ದರಾಮಯ್ಯ. ಮೈಸೂರು ಸಿದ್ದರಾಮಯ್ಯ ಅವರ ತವರಾಗಿರೋದ್ರಿಂದ ಈ ಕ್ಷೇತ್ರದಲ್ಲೇ ಕಾಂಗ್ರೆಸ್ ಪಾರುಪತ್ಯ ಇಲ್ದಿದ್ರೆ ಹೇಗೆ ಅಂತ ಮೈಸೂರನ್ನ ಕೈವಶ ಮಾಡ್ಕೊಳ್ಳೋಕೆ ಸಿದ್ದು ರೆಡಿಯಾಗಿದ್ದಾರೆ. ಮೈಸೂರಲ್ಲಿ ಪಕ್ಷ ಬಲಪಡಿಸೋಕೆ ಪ್ಲಾನ್ ಮಾಡಿದ್ದು. ಪಕ್ಷಾಂತರ ಪರ್ವಕ್ಕೆ ಚಾಲನೆ ಕೊಟ್ಟಿದ್ದಾರೆ. ಮೈಸೂರಿಗೆ ಬಂದು ರೆಸಾರ್ಟ್ನಲ್ಲಿ ಉಳ್ಕೊಂಡ ಸಿದ್ದು ಸೈಲೆಂಟ್ ಆಗಿ ಆಪರೇಷನ್ ಹಸ್ತಕ್ಕೆ ಚಾಲನೆ ಕೊಟ್ಟಿದ್ದಾರೆ. ಈ ಮೂಲಕ ಬಿಜೆಪಿಗೆ ಬಿಗ್ ಶಾಕ್ ಕೊಡೋಕ್ ಮುಂದಾಗಿದ್ದಾರೆ. ಈ ಸಲ ಕರ್ನಾಟಕದ 28 ಲೋಕಸಭಾ ಕ್ಷೇತ್ರಗಳನ್ನ ಗೆಲ್ಲಲೇಬೇಕು ಅಂತ ಮೋದಿಯೇ ಬಿಜೆಪಿ ನಾಯಕರಿಗೆ ಟಾರ್ಗೆಟ್ ಫಿಕ್ಸ್ ಮಾಡಿದ್ದಾರೆ. ಆದ್ರೆ ಎಷ್ಟಾಗುತ್ತೋ ಅಷ್ಟು ಕ್ಷೇತ್ರವನ್ನ ಕಬ್ಜಾ ಮಾಡೋಕೆ ಕಾಂಗ್ರೆಸ್ ಮುಂದಾಗಿದೆ. ಆ ಲಿಸ್ಟ್ ನಲ್ಲಿ ಮೈಸೂರನ್ನ ಟಾಪ್ ಲಿಸ್ಟ್ ನಲ್ಲಿ ಇಟ್ಕೊಂಡು ಬಂಗೆ ಕಾಣಿಸ್ತಾ ಇದೆ. ಹಾಗಾಗಿ ಬಿಎಸ್ವೈ ಆಪ್ತರನ್ನೇ ಟಾರ್ಗೆಟ್ ಮಾಡಿ ಗಾಳ ಹಾಕಿ ಕಾಂಗ್ರೆಸ್ಗೆ ಸೇರಿಸಿಕೊಳ್ಳೋಕೆ ಮುಂದಾಗಿದ್ದಾರೆ ಸಿದ್ದರಾಮಯ್ಯ. ಬಿಎಸ್ವೈ ಆಪ್ತ ಎಚ್.ವಿ. ರಾಜುಗೆ ಕೈಗಾಳ. ಮಾಜಿ ಮೇಯರ್, ಪಾಲಿಕೆ ಮಾಜಿ ಸದಸ್ಯರಿಗೂ ಗಾಳ. ಮೈಸೂರಲ್ಲಿ ಸಿದ್ದರಾಮಯ್ಯ ಅವರ ಭರ್ಜರಿ ಆಪರೇಷನ್ ಕಂಡ ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರು ಅರೆಕ್ಷಣ ಅವಾಕ್ ಆಗಿರಬಹುದು. ಯಾಕಂದ್ರೆ ರೆಸಾರ್ಟ್ ನಲ್ಲಿ ಕುಳಿತ ಸಿದ್ದು ಗಾಳ ಹಾಕಿರೋದು ಬೇರೆ ಯಾರಿಗೂ ಅಲ್ಲ, ಬಿಎಸ್ ಯಡಿಯೂರಪ್ಪ ಅವರ ಆಪ್ತರಿಗೆ. ಪಕ್ಷ ಸಂಘಟನೆ ಮಾಡುವತ್ತ ಮುಖ ಮಾಡಿರೋ ಕಾಂಗ್ರೆಸ್ ಬಿಎಸ್ವೈ ಆಪ್ತ ಮೂಡಾ ಮಾಜಿ ಅಧ್ಯಕ್ಷ ಎಚ್.ವಿ. ರಾಜೀವ್ ಅವರಿಗೆ ಗಾಳ ಹಾಕಿದೆ. ಸಂಘ ಪರಿವಾರದಿಂದ ಬಂದಿರೋ ರಾಜೀವ್ ಬಿಜೆಪಿಯಲ್ಲಿ ಬಿಎಸ್ವೈ ಆಪ್ತರ ಗುರುತಿಸಿಕೊಂಡಿದ್ದಾರೆ. ಒಂದು ಕಾಲದಲ್ಲಿ ಬಿಎಸ್ವೈ ಬಿಜೆಪಿ ಮೇಲೆ ಮುನಿಸಿಕೊಂಡು ಪಕ್ಷದಿಂದ ಹೊರಬಂದು ಕೆಜೆಪಿ ಕಟ್ಟಿದಾಗ ರಾಜೀವ್ ಅವರು ಕೂಡ ಕೆಜೆಪಿ ಸೇರ್ಪಡೆಗೊಂಡಿದ್ರು. ಕೆಜೆಪಿ ಪಕ್ಷದಿಂದ ಕೆಆರ್ ಕ್ಷೇತ್ರದಿಂದ ಕಣಕ್ಕಿಳಿದು ಪರಾಭವಗೊಂಡಿದ್ರು. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿಯಿಂದ ಎಸ್.ಎ. ರಾಮದಾಸ್ ಬದಲು ತಮಗೆ ಟಿಕೆಟ್ ಸಿಗುತ್ತೆ ಅನ್ನೋ ವಿಶ್ವಾಸದಲ್ಲೇ ಇದ್ರು. ಆದ್ರೆ ಬಿಜೆಪಿ ಟಿಎಸ್ ಶ್ರೀವತ್ಸ ಅವರಿಗೆ ಟಿಕೆಟ್ ಘೋಷಣೆ ಮಾಡಿತು. ಈ ಬೆಳವಣಿಗೆಯಿಂದ ಅಸಮಾಧಾನಗೊಂಡಿದ್ದ ರಾಜೀವ್ ಅವರು ಪಕ್ಷದ ಚಟುವಟಿಕೆಯಿಂದಲೇ ದೂರ ಉಳಿದಿದ್ರು. ಇಂಥ ಅಸಮಾಧಾನವನ್ನೇ ಕಾಂಗ್ರೆಸ್ ಎನ್ಕ್ಯಾಶ್ ಮಾಡಿಕೊಳ್ಳೋಕೆ ಮುಂದಾಗಿದೆ. ನಾನು ಅಲ್ಲಿಗಿಂತನೂ ಇಲ್ಲಿ ಜಾಸ್ತಿ ಸಕ್ರಿಯವಾಗಿರ್ಬೋದು ಅಂತ ನಿರ್ಣಯವನ್ನು ನಾನು ತಗೊಂಡೆ. ಮುಖ್ಯಮಂತ್ರಿಗಳ ಯೋಜನೆಗಳನ್ನು ಗಮನಿಸಿದೆ. ಸಾರ್ವಜನಿಕರಿಗೆ ಮುಟ್ಟುವಂಥ ಯೋಜನೆಗಳಿಗೆ ಇನ್ನಷ್ಟು ಎಲ್ಲರೂ ಕೊರತೆ ಇದ್ರೆ ಅದನ್ನು ಸಾರ್ವಜನಿಕರ ಕೊಂಡಿ ಮಾಡಿ ಸರ್ಕಾರದ ಜೊತೆಗೆ ಇನ್ನಷ್ಟು ಬಲಾಭಿವೃದ್ಧಿ ಮಾಡಬೇಕು ಅನ್ನುವಂಥ ಮನಸ್ಸಿನ ಚಿಂತನೆಗಳೇನು ಬಂತೋ ಅದನ್ನು ಓರೆಗಚ್ಚಿ ಸನ್ಮಾನ್ಯ ಸಿದ್ದರಾಮಯ್ಯನವರ ಈ ಕ್ಷೇತ್ರದಲ್ಲಿ ಗೆಲುವನ್ನ ಒಂದು ದೃಷ್ಟಿಕೋನ ಇಟ್ಟು ಹೆಜ್ಜೆ. ಇವರುಗಳ ಜೊತೆ ಮಾಜಿ ಮೇಯರ್ ಎಲ್ ಭೈರಪ್ಪ, ಪಾಲಿಕೆ ಮಾಜಿ ಸದಸ್ಯರುಗಳು ಕೂಡ ಕಾಂಗ್ರೆಸ್ ಪಕ್ಷ ಸೇರ್ಪಡೆಯಾಗ್ತಾರೆ. ಮಾರ್ಚ್ 27 ಈ ಎಲ್ಲರನ್ನ ಕಾಂಗ್ರೆಸ್ಗೆ ಸೇರಿಸಿಕೊಳ್ಳೋಕೆ ಸಿದ್ದು ಮುಂದಾಗಿದ್ದಾರೆ. ಮೈಸೂರು, ಕೊಡಗು, ಚಾಮರಾಜನಗರ ಕ್ಷೇತ್ರವನ್ನ ಶತಾಯಗತಾಯ ಗೆಲ್ಲಲೇಬೇಕು ಅಂತ ಪ್ಲಾನ್ ಮಾಡಿರೋ ಸಿಎಂ ಸಿದ್ದರಾಮಯ್ಯ ಸೈಲೆಂಟ್ ಆಗಿ ಆಪರೇಷನ್ ಹಸ್ತಕ್ಕೆ ಚಾಲನೆ ಕೊಟ್ಟು ಬಿಜೆಪಿಗೆ ಬಿಗ್ ಶಾಕ್ ಕೊಡೋಕೆ ಮುಂದಾಗಿದ್ದಾರೆ. ಆದ್ರೆ ಕಾಂಗ್ರೆಸ್ನ ಆಪರೇಷನ್ ಹಸ್ತವನ್ನ ಬಿಜೆಪಿ ನಾಯಕರು ತುಂಬಾ ಸುಲಭವಾಗಿ ತಗೊಂಡ್ರಾ ಅಥವಾ ಇದ್ಯಾವುದು ಆಗಲ್ಲ ಅಂತ ಕಾನ್ಫಿಡೆನ್ಸ್ ನಲ್ಲಿ ಇದ್ದಾರಾ ಅನ್ನೋ ಪ್ರಶ್ನೆ ಕಾಡ್ತಾ ಇದೆ. ಯಾಕಂದ್ರೆ ಈ ಆಪರೇಷನ್ ಹಸ್ತದ ಬಗ್ಗೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರನ್ನು ಕೇಳಿದ್ರೆ ಅದೆಲ್ಲ ಆಗಲ್ಲ, ನಾವೇನ್ ಕಡ್ಲೆಕಾಯಿ ತಿಂತಿರ್ತೀವ ಅಂತ ಪ್ರತಿಕ್ರಿಯಿಸಿದ್ದಾರೆ. ಕಾಂಗ್ರೆಸ್ ಹೋಗ್ತಾರೆ ಅನ್ನೋದು ಯಾರು ಹೇಳೋದು ಗುರು? ನಿನ್ನೆ ಚಲುವರೇಶನ್ ಅವರು ಹೇಳಿದ್ರು. ಯಾಕೆ ತಲೆ ಕೆಡಿಸ್ಕೊಂಡ್ರು? ಕಾಂಗ್ರೆಸ್ ಹೋಗ್ತಾರೆ ಅನ್ನೋದು ಯಾರು ಹೇಳೋದು ಗುರು? ನಿನ್ನೆ ಚಲುವರೇಶನ್ ಅವರು ಹೇಳಿದ್ರು. ಯಾಕೆ ತಲೆ ಕೆಡಿಸ್ಕೊಂಡ್ರು? ಇನ್ನು ಕಾಂಗ್ರೆಸ್ ಅಭ್ಯರ್ಥಿ ಲಕ್ಷ್ಮಣರನ್ನ ಜೈಲಿಗೆ ಕಳಿಸ್ತೀವಿ ಅಂತ ಸಂಸದ ಪ್ರತಾಪ್ ಸಿಂಹ ಗುಡುಗಿದ್ದಾರೆ. ಲಕ್ಷ್ಮಣ್ ಹೆಸರೇಳದೆ ಲಕ್ಷ್ಮಣ್ ವಿರುದ್ಧ ವಾಗ್ದಾಳಿ ನಡೆಸಿರೋ ಪ್ರತಾಪ್ ಸಿಂಹ ಇದೀಗ ಒಕ್ಕಲಿಗ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಇಷ್ಟು ದಿನ ಒಕ್ಕಲಿಗ ಮುಖಂಡರಿಗೆ ಅವಹೇಳನ ಮಾಡಿದ ಮನುಷ್ಯ ಈಗ ದಿಢೀರಂತ ನಾನು ಒಕ್ಕಲಿಗ ಅಂತ ಹೇಳ್ತಿದ್ದಾರೆ. ಆತನ ವಿರುದ್ಧ 2 ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಿದ್ದೀನಿ. ಆತ ಬರೀ ಸುಳ್ಳು ಹೇಳ್ಕೊಂಡು ವೈಯಕ್ತಿಕ ಟೀಕೆ ಮಾಡ್ಕೊಂಡು ಓಡಾಡ್ತಾ ಇದ್ದಾನೆ. ಆತನನ್ನ ಜೈಲಿಗೆ ಕಳಿಸ್ತೀನಿ ಅಂತ ಗುಡುಗಿದ್ದಾರೆ. ನಾನು ಇತ್ತೀಚೆಗೆ ಬಂದ್ಬಿಟ್ಟು ಒಕ್ಕಲಿಗ ಆಗ್ಬಿಟ್ಟಿದ್ದೀನಿ. ಯಾವಾಗ ನನ್ಗೆ ಗೊತ್ತಿಲ್ಲಪ್ಪ, ಯಾವಾಗ ಹೊಸದಾಗಿ ಜಾತಿ ಸರ್ಟಿಫಿಕೇಟ್ ಹೊಸದಾಗಿ ಕೊಡ್ತಾ ಇದಾರೆ ನನಗೆ ಅರ್ಥ ಆಗ್ತಾ ಇಲ್ಲ. ಒಕ್ಕಲಿಗ ಆಗೋಗ್ಬಿಟ್ಟಿದ್ದ 47 ವರ್ಷದ ನಂತರ ಕಾಂಗ್ರೆಸ್ ಒಕ್ಕಲಿಗರ ಟಿಕೆಟ್ ಕೊಟ್ಟಿದ್ದೆ. ಈ ವ್ಯಕ್ತಿ ಯಾವಾಗ ಒಕ್ಕಲಿಗ ಆದ ನನಗೆ ಗೊತ್ತಿಲ್ಲ. ಮಾತಿದ್ರೆ ಸಭೆ ಸಮಾರಂಭದಲ್ಲಿ ಯಾರ್ಯಾರು ಒಕ್ಕಲಿಗ ಲೀಡರ್ಗಳಿದ್ರು, ಅದು ಎಚ್.ಡಿ. ದೇವೇಗೌಡರು ಇರ್ಬೋದು, ಕುಮಾರಣ್ಣ ಇರ್ಬೋದು, ಸದಾ ನಿಂದಿಸುವಂತ ಕೆಲಸವನ್ನು ಮಾಡಿದ. ನನ್ನ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡ್ತಿದ್ದ ಮನುಷ್ಯ, ವೈಯಕ್ತಿಕವಾಗಿ ದಾಳಿ ಮಾಡುವಂಥದ್ದು. ಹಾಗಾಗಿ ಕೋರ್ಟ್ಗೆ ಹೋಗಿ ಕೋರ್ಟ್ PCR ಹಾಕಿದ್ರೆ ಪ್ರೈವೇಟ್ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದ್ದೀನಿ, ಬರೆದಿಟ್ಕೊಳ್ಳಿ.
ಆ ಮನುಷ್ಯ ನಾನು ಒಳಗಡೆ ಕಳಿಸ್ತೀನಿ. ಮೈಸೂರು ಗೆಲ್ಲೋಕೆ ಕಾಂಗ್ರೆಸ್ ಸ್ಟ್ರಾಟಜಿ ಮಾಡ್ತಾ ಇರುವಂತೆ ಬಿಜೆಪಿ ಕೂಡ ತನ್ನದೇ ತಂತ್ರಗಳನ್ನ ಮಾಡೋಕ್ ಮುಂದಾಗಿದೆ. ರಣಕಣದಲ್ಲಿ ವಾಗ್ಬಾಣಗಳು ಬಿರುಸಾಗಿ ಪ್ರಯೋಗವಾಗ್ತಾ ಇದೆ. ಮೈಸೂರಿನಲ್ಲಿ ಆಪರೇಷನ್ ಹಸ್ತ ಶುರು ಮಾಡಿರುವಂತಹ ಸಿದ್ದರಾಮಯ್ಯ ಹಾಕಿರುವ ಲೆಕ್ಕಾಚಾರವೇ ಬೇರೆ ಅಂತ ಹೇಳಲಾಗ್ತಿದೆ. ಸಿದ್ದು ತಂತ್ರಕ್ಕೆ ಡಿಕೆ ಕೂಡ ಕೈ ಜೋಡಿಸಿದ್ದು ಮಾಸ್ಟರ್ ಪ್ಲಾನ್ ರೆಡಿ ಮಾಡ್ಕೊಂಡಿದ್ದಾರೆ ಎಂಬ ಮಾಹಿತಿ ಇದೆ. ಆಪರೇಷನ್ ಹಸ್ತದ ಹಿಂದಿದೆಯಾ ಸಿದ್ದು ರಣತಂತ್ರ? ಜಾತಿ ಸಮೀಕರಣದ ಲೆಕ್ಕಾಚಾರ ಹಾಕಿದ್ರ ಸಿದ್ದರಾಮಯ್ಯ? ಸಿದ್ದು ರಣತಂತ್ರಕ್ಕೆ ಕೈ ಜೋಡಿಸಿದ ಡಿಕೆ ಶಿವಕುಮಾರ್. ಒಕ್ಕಲಿಗ ಪ್ಲಸ್ ಅಹಿಂದ ಮತ ಸೆಳೆಯಲು ಬಿಗ್ ಪ್ಲಾನ್. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಜಾತಿ ಸಮೀಕರಣ ಮಾಡಿ ಗೆದ್ದಿರುವ ಕಾಂಗ್ರೆಸ್ ಈಗ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಇದೇ ಲೆಕ್ಕಾಚಾರದ ಮೂಲಕ ಅಸ್ತ್ರ ಪ್ರಯೋಗಕ್ಕೆ ಮುಂದಾಗಿದೆ. ಮೈಸೂರು ಭಾಗದಲ್ಲಿ 32 ವಿಧಾನಸಭಾ ಕ್ಷೇತ್ರದಲ್ಲಿ ಬ್ರಾಹ್ಮಣ ಅಭ್ಯರ್ಥಿಗೆ ಅವಕಾಶವನ್ನು ಕೊಡಲಿಕ್ಕೆ ಸಾಧ್ಯವಾಗಿರಲಿಲ್ಲ. ಹಾಗಾಗಿ ಈಗ ಬ್ರಾಹ್ಮಣ ಸಮುದಾಯದ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಮಾಜಿ ಅಧ್ಯಕ್ಷ ಎಚ್ ವಿ ರಾಜೀವ್ ಅವರನ್ನ ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಳ್ಳುವ ಮೂಲಕ ಸಮುದಾಯದ ವಿಶ್ವಾಸವನ್ನು ಗಳಿಸಲಿಕ್ಕೆ ಕಾಂಗ್ರೆಸ್ ಮುಂದಾಗಿದೆ ಅಂತ ಹೇಳಲಾಗ್ತಿದೆ. ಸಿದ್ದರಾಮಯ್ಯ ಮಾಡ್ತಾ ಇರುವ ರಣತಂತ್ರಕ್ಕೆ ಕನಕಪುರ ಬಂಡೆ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಕೈ ಜೋಡಿಸಿದ್ದಾರಂತೆ. ಸಿದ್ದರಾಮಯ್ಯ ಅವರು ರಾಜಕಾರಣದ ಆಳ ಅಗಲವನ್ನ ಚೆನ್ನಾಗಿಯೇ ಅರಿತಿದ್ದಾರೆ. ಸಿದ್ದರಾಮಯ್ಯ ಅವರ ಹಿಂದೆ ಅಹಿಂದ ಮತಗಳ ದೊಡ್ಡ ಗುಂಪಿದೆ. ಈ ಅಹಿಂದ ಮತ ಬ್ಯಾಂಕ್ ಸಿದ್ದು ರಾಜಕೀಯ ಜೀವನದಲ್ಲಿ ದೊಡ್ಡ ತಿರುವನ್ನ ತಂದುಕೊಟ್ಟಿದ್ದು ಇವತ್ತು ಇತಿಹಾಸ. ಆದರೆ ಅದೇ ಅಸ್ತ್ರವನ್ನ ಈಗ ಪ್ರಯೋಗ ಮಾಡುವ ಮೂಲಕ ಬಿಜೆಪಿಗೆ ಈ ಬಾರಿಯ ಲೋಕಸಮರದಲ್ಲಿ ಭಾರೀ ಹಿನ್ನಡೆಯನ್ನುಂಟು ಮಾಡಲಿಕ್ಕೆ ಸಿದ್ದರಾಮಯ್ಯ ಪ್ಲಾನ್ ಅನ್ನು ಹಾಕಿಕೊಂಡಿದ್ದಾರೆ. ಹಾಗಾಗಿಯೇ ಮೈಸೂರಿನಲ್ಲಿ ಕಾಂಗ್ರೆಸ್ ಅನ್ನ ಬಲಪಡಿಸಲು ಅಹಿಂದ ಮತಗಳನ್ನು ಒಟ್ಟುಗೂಡಿಸಲು ಮುಂದಾಗಿದ್ದಾರೆ. ಇದು ಆಗಿದ್ದೇ ಆದ್ರೆ ಮೈಸೂರಿನಲ್ಲಿ ಬಿಜೆಪಿಗೆ ಬಿಗ್ ಶಾಕ್ ಎದುರಾದ್ರೂ ಕೂಡ ಅಚ್ಚರಿ ಪಡಬೇಕಿಲ್ಲ. ಇನ್ನು ಮೈಸೂರಿನಲ್ಲಿ ಕಾಂಗ್ರೆಸ್ ಅನ್ನ ಬಲಪಡಿಸಲು ಸಿದ್ದು ಮಾಡ್ತಾ ಇರುವಂತಹ ತಂತ್ರಕ್ಕೆ ಕೈ ಜೋಡಿಸಿದ್ದಾರೆ ಡಿಕೆ ಶಿವಕುಮಾರ್. ರಾಜ್ಯ ರಾಜಕಾರಣದಲ್ಲಿ ಡಿಕೆಶಿ ಒಕ್ಕಲಿಗ ಸಮುದಾಯದ ಪ್ರಬಲ ನಾಯಕ ಅಂತಾನೆ ಗುರುತಿಸಿಕೊಂಡಿದ್ದಾರೆ. ಒಕ್ಕಲಿಗರ ಮತಗಳ ಅತಿ ದೊಡ್ಡ ಗುಂಪು ಡಿಕೆಶಿ ಹಿಂದಿದೆ. ಹಾಗಾಗಿ ಮೈಸೂರಿನಲ್ಲಿ ಒಕ್ಕಲಿಗ ಮತಗಳನ್ನು ಸೆಳೆಯಲಿಕ್ಕೆ ಡಿಕೆಶಿ ಕೂಡ ಅಖಾಡಕ್ಕಿಳಿಯಲಿದ್ದಾರೆ. ಮಾರ್ಚ್ 27ರಂದು ಮೈಸೂರಿನಲ್ಲಿ ನಡೆಯಲಿರುವ ಸಮಾವೇಶದಲ್ಲಿ ಬಿಎಸ್ವೈ ಆಪ್ತರನ್ನ ಕಾಂಗ್ರೆಸ್ಗೆ ಸೇರಿಸಿಕೊಳ್ಳುವ ಕಾರ್ಯಕ್ರಮದಲ್ಲಿ ಡಿಕೆಶಿ ಕೂಡ ಭಾಗಿಯಾಗಲಿದ್ದಾರೆ. ಈ ಮೂಲಕ ಮೈಸೂರು ರಾಜಕೀಯ ಅಖಾಡಕ್ಕೆ ಡಿಕೆಶಿ ಕೂಡ ಎಂಟ್ರಿ ಕೊಡಲಿದ್ದು ಒಕ್ಕಲಿಗ ಮತಗಳನ್ನು ಸೆಳೆಯಲಿದ್ದಾರೆ ಅಂತ ಹೇಳಲಾಗ್ತಿದೆ. ಈ ಆಪರೇಷನ್ ಹಿಂದಿದೆಯಾ ಎಸ್.ಟಿ. ಸೋಮಶೇಖರ್ ಕೈ? ಎಸ್.ಟಿ. ಸೋಮಶೇಖರ್ ಬೆಂಬಲದಿಂದಲೇ ಪಕ್ಷಾಂತರನ? ಎಸ್.ಟಿ. ಸೋಮಶೇಖರ್ ಅವರು ಕಾಂಗ್ರೆಸ್ನಲ್ಲಿದ್ದವರು. ಆದರೆ ಕಾಂಗ್ರೆಸ್ನಿಂದ ಬಂಡಾಯವೆದ್ದು ಬಿಜೆಪಿಯನ್ನ ಸೇರ್ಕೊಂಡು ರಾಜ್ಯದಲ್ಲಿ ಕಳೆದ ಬಾರಿ ಬಿಜೆಪಿ ಸರ್ಕಾರ ರಚನೆಯಾಗಲು ಕಾರಣವಾದ ಗುಂಪಿನಲ್ಲಿದ್ದ ನಾಯಕ ಅನ್ನೋದು ಕೂಡ ಗೊತ್ತಿರುವ ವಿಚಾರ. ಆದರೆ ಕೆಲ ತಿಂಗಳುಗಳಿಂದ ಎಸ್.ಟಿ. ಸೋಮಶೇಖರ್ ಕಾಂಗ್ರೆಸ್ ನಾಯಕರ ಜೊತೆಗೆ ಹೆಚ್ಚಾಗಿ ಸಂಪರ್ಕದಲ್ಲಿದ್ದಾರೆ. ಅವರೊಂದಿಗೆ ಓಡಾಟವನ್ನು ಇಟ್ಕೊಂಡಿದ್ದಾರೆ. ಈಗ ಮೈಸೂರಿನಲ್ಲಿ ಸಿಎಂ ಸಿದ್ದು ಮಾಡ್ತಾ ಇರುವ ಆಪರೇಷನ್ ಹಸ್ತದ ಹಿಂದೆ ಎಸ್.ಟಿ. ಸೋಮಶೇಖರ್ ಕೈವಾಡ ಕೂಡ ಇದೆ ಅಂತ ಹೇಳಲಾಗ್ತಿದೆ. ಹಾಗಾಗಿಯೇ ಬಿಜೆಪಿಗರು ಕಾಂಗ್ರೆಸ್ ಸೇರ್ಪಡೆಯಾಗುವ ಕಾರ್ಯಕ್ರಮದ ಬ್ಯಾನರ್ನಲ್ಲಿ ಎಸ್.ಟಿ. ಸೋಮಶೇಖರ್ ಫೋಟೋ ಇದ್ದು ಎಲ್ಲ ಅನುಮಾನಗಳಿಗೆ ಪುಷ್ಟಿ ಕೊಟ್ಟಿದೆ. ಈಗ ಕಾಂಗ್ರೆಸ್ ಸೇರ್ಪಡೆಯಾಗ್ತಾ ಇರುವ ಬಿಎಸ್ವೈ ಆಪ್ತ ರಾಜೀವ್ ಕೂಡ ಜಿಲ್ಲಾ ಉಸ್ತುವಾರಿ ಸಚಿವರಾದಾಗ ಎಸ್.ಟಿ. ಸೋಮಶೇಖರ್ ಅವರೊಂದಿಗೆ ಉತ್ತಮ ಒಡನಾಟ ಹೊಂದಿದ್ರು. ಕಳೆದ ವಿಧಾನಸಭಾ ಚುನಾವಣೆಯ ವೇಳೆಯೇ ರಾಜೀವ್ ಅವರನ್ನ ಕಾಂಗ್ರೆಸ್ಗೆ ಕರೆತರುವ ಪ್ರಯತ್ನ ಕೂಡ ಆಗಿತ್ತು. ಆದರೆ ಅದು ಸಾಧ್ಯವಾಗಿರಲಿಲ್ಲ. ಈಗ ಸೋಮಶೇಖರ್ ಅವರ ಪರೋಕ್ಷ ಬೆಂಬಲದಿಂದಲೇ ರಾಜೀವ್ ಅವರು ಕಾಂಗ್ರೆಸ್ ಅನ್ನ ಸೇರಿಕೊಳ್ತಿದ್ದಾರೆ ಎಂಬ ಮಾತು ಕೂಡ ಕೇಳಿ ಬರ್ತಾ ಇದೆ. ಮೈಸೂರಿನಲ್ಲಿ ಆಪರೇಷನ್ ಹಸ್ತದ ಮೂಲಕ ಬಿಜೆಪಿಗೆ ಶಾಕ್ ಕೊಡೋದಿಕ್ಕೆ ಸಿದ್ದು ಹಾಗೂ ಡಿಕೆ ಸಿದ್ಧರಾಗಿದ್ದಾರೆ. ಈ ಬೆನ್ನಲ್ಲೇ ಕಾಂಗ್ರೆಸ್ಗೆ ಕೌಂಟರ್ ಕೊಡೋದಿಕ್ಕೆ ಬಿಜೆಪಿ ಹಾಗೂ ಜೆಡಿಎಸ್ ಕೂಡ ಮಾಸ್ಟರ್ ಪ್ಲಾನ್ ಮಾಡ್ತಿದೆ. ಆ ಬಗ್ಗೆ ಡೀಟೇಲ್ಸ್ ನಿಮ್ಮ ಮುಂದೆ. ಕಾಂಗ್ರೆಸ್ ಒಕ್ಕಲಿಗ ಅಸ್ತ್ರಕ್ಕೆ ಎಚ್ಡಿಕೆ ಪ್ರತ್ಯಾಸ್ತ್ರ. ಮೈಸೂರಿಗೆ ಎಂಟ್ರಿ ಆಗಲಿದ್ದಾರೆ ಎಚ್ಡಿಕೆ ಅಂಡ್ ಬಿವೈವಿ. ಕೌಂಟರ್ ಆಪರೇಷನ್ ಪ್ಲಾನ್ ಮಾಡ್ತಾ ಬಿಜೆಪಿ. ಮಾರ್ಚ್ 27ರಂದು ರಾಜೀವ್ ಅವರೊಂದಿಗೆ ಕಳೆದೆರಡು ವಿಧಾನಸಭಾ ಚುನಾವಣೆಯಲ್ಲಿ ಜೆಡಿಎಸ್ ಅಭ್ಯರ್ಥಿಯಾಗಿ ಕ್ಯಾರ್ ಕ್ಷೇತ್ರದಲ್ಲಿ ಸ್ಪರ್ಧಿಸಿದ್ದ ವೀರಶೈವ ಮುಖಂಡ ಕೆವಿ ಮಲ್ಲೇಶ್ 10ಕ್ಕೂ ಹೆಚ್ಚು ಜೆಡಿಎಸ್ ಬಿಜೆಪಿ ನಗರ ಪಾಲಿಕೆಯ ಮಾಜಿ ಸದಸ್ಯರು ಮುಖಂಡರು ಸಿಎಂ ಸಿದ್ದರಾಮಯ್ಯ ಸಮ್ಮುಖದಲ್ಲಿ ಕಾಂಗ್ರೆಸ್ ಸೇರ್ಪಡೆಯಾಗಲಿದ್ದಾರೆ. ಈ ಮೂಲಕ ಬಿಜೆಪಿ ಹಾಗೂ ಜೆಡಿಎಸ್ಗೆ ಬಿಗ್ ಶಾಕ್ ಕೊಡುವುದು ಕಾಂಗ್ರೆಸ್ನ ಪ್ಲಾನ್ ಆಗಿದೆ. ಈ ಎಲ್ಲ ರಾಜಕೀಯ ಬೆಳವಣಿಗೆಗಳನ್ನು ಅರಿತ ದೋಸ್ತಿಗಳು ಕೌಂಟರ್ ಅನ್ನು ಕೊಡಲಿಕ್ಕೆ ಸಿದ್ಧತೆ ನಡೆಸಿದ್ದಾರೆ. ಮೈಸೂರು ಅಖಾಡಕ್ಕೆ ಎಚ್ಡಿಕೆ ಹಾಗೂ ವಿಜಯೇಂದ್ರ ಪ್ರವೇಶ ಕೊಡಲಿಕ್ಕೆ ಸಿದ್ಧರಾಗಿದ್ದಾರೆ. ಕಾಂಗ್ರೆಸ್ನ ಒಕ್ಕಲಿಗ ಅಸ್ತ್ರಕ್ಕೆ ಎಚ್.ಡಿ. ಕುಮಾರಸ್ವಾಮಿ ಎಂಟ್ರಿ ಆಗ್ತಿದ್ದಾರೆ. ಮೈಸೂರು ಭಾಗದ ಲಿಂಗಾಯತ ಮುಖಂಡರನ್ನ ಕಾಂಗ್ರೆಸ್ ಗಾಳ ಹಾಕಿದ್ದಕ್ಕೆ ಪ್ರತಿಯಾಗಿ ವಿಜಯೇಂದ್ರ ಎಂಟ್ರಿ ಕೊಡಲಿದ್ದಾರೆ. ಮೈಸೂರಿಗೆ ಬಂದು ಖಾಸಗಿ ಹೋಟೆಲ್ನಲ್ಲಿ ದೋಸ್ತಿ ನಾಯಕರು ಬಿಜೆಪಿ ಹಾಗೂ ಜೆಡಿಎಸ್ ಮುಖಂಡರುಗಳೊಂದಿಗೆ ಸಭೆ ನಡೆಸಲಿದ್ದು ರಣತಂತ್ರವನ್ನ ಸಿದ್ಧ ಮಾಡಲಿದ್ದಾರೆ ಅಂತ ಹೇಳಲಾಗ್ತಿದೆ. ಕಾಂಗ್ರೆಸ್ ಸಮಾವೇಶಕ್ಕೆ ಕೌಂಟರ್ ಕೊಡಲಿಕ್ಕೆ ದಿಢೀರ್ ಅಂತೇಳಿ ಬಿಜೆಪಿ ಜೆಡಿಎಸ್ ಸಮಾವೇಶ ನಡೆಸಲಿಕ್ಕೆ ಸಿದ್ಧತೆ ಮಾಡಿಕೊಳ್ತಿದೆ. ಅಷ್ಟೇ ಅಲ್ಲ, ಕಾಂಗ್ರೆಸ್ ಅದ್ಯಾವ ರೀತಿಯಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ ಮುಖಂಡರಿಗೆ ಗಾಳ ಹಾಕಿ ಪಕ್ಷಕ್ಕೆ ಸೇರಿಸಿಕೊಳ್ಳುವ ಪ್ಲಾನ್ ಮಾಡಿದೆಯೋ, ಆಪರೇಷನ್ ಹಸ್ತವನ್ನು ಅದ್ಯಾವ ರೀತಿಯಲ್ಲಿ ಮಾಡಿ ಮುಗಿಸಲು ಮುಂದಾಗ್ತಾ ಇದೆಯೋ ಅದೇ ಮಾದರಿಯಲ್ಲಿಯೇ ಆಪರೇಷನ್ ಹಸ್ತಕ್ಕೆ ಕೌಂಟರ್ ಆಪರೇಷನ್ ಮಾಡಲಿಕ್ಕೆ ಬಿಜೆಪಿ ಪ್ಲಾನ್ ಮಾಡಿದೆಯಂತೆ.
ಕಾಂಗ್ರೆಸ್ನ ಸ್ಥಳೀಯ ನಾಯಕರನ್ನ ಸೆಳೆಯಲಿಕ್ಕೆ ಬಿಜೆಪಿ ತಂತ್ರ ಮಾಡಿದ್ದು, ಕೆಲ ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕರ್ತರನ್ನ ಮಾರ್ಚ್ 27ರಂದೇ ಬಿಜೆಪಿಗೆ ಸೇರಿಸಿಕೊಳ್ಳುವ ಮಾಸ್ಟರ್ ಪ್ಲಾನ್ ಮಾಡಿದೆಯಂತೆ ಬಿಜೆಪಿ. ಒಟ್ನಲ್ಲಿ ಈ ಮೈಸೂರು ಯುದ್ಧ ದಿನದಿಂದ ದಿನಕ್ಕೆ ರೋಚಕ ತಿರುವನ್ನ ಪಡೆದುಕೊಳ್ತಾ ಇರುವುದು ಮಾತ್ರ ಸುಳ್ಳಲ್ಲ. ನೋಡಿದ್ರಲ್ಲ ವೀಕ್ಷಕರೇ, ಆಪರೇಷನ್ ಮೈಸೂರು ಸೀಕ್ರೆಟ್ ಏನು ಅಂತ.